ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದ ಸರಣಿ ಸಾವಿನ ಪ್ರಕರಣಗಳು ವರದಿಯಾಗ್ತಾ ಇದೆ. ಅದರಲ್ಲೂ ಕೂಡ ಒಬ್ಬ ವ್ಯಕ್ತಿ ದೇವರಾಜ್ ಎಂಬುವರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಕಾರಣ ಅವರ ಹೆಲ್ತ್ ರಿಪೋರ್ಟ್. ಮರಣೋತ್ತರ ಪರೀಕ್ಷೆಯಲ್ಲಿ ಸ್ಫೋಟಕ ಅಂಶ ಬಯಲಾಗಿದೆ. ಇಸಿಜಿಯಲ್ಲೂ ನಾರ್ಮಲ್ ಇತ್ತು. ಕೊಲೆಸ್ಟ್ರಾಲ್ ಸಮಸ್ಯೆ ಕೂಡ ಇರಲಿಲ್ಲ. ಎಲ್ಲವೂ ಕೂಡ ನಾರ್ಮಲ್ಲೇ ಇತ್ತು. ನಿತ್ಯ ವಾಕಿಂಗ್ ಮಾಡ್ತಾ ಇದ್ರು. ಫಿಟ್ ಅಂಡ್ ಫೈನ್ ಆಗಿದ್ರು. ಹೃದಯಾಘಾತ ಆಗುವಂತಹ ಲಕ್ಷಣಗಳೇ ಇರಲಿಲ್ಲ ಅಂತಾರೆ ವೈದ್ಯರು. ದೇವರಾಜ್ ಅವರಿಗೆ 43 ವರ್ಷ. ಅವರ ಮರಣೋತ್ತರ ಪರೀಕ್ಷೆಯ ವರದಿ ಬಂದಾಗ ತಜ್ಞರೇ ಒಂದ್ ರೀತಿ ಚಕಿತರಾಗಿದ್ದಾರೆ. ಇಷ್ಟೆಲ್ಲ ನಾರ್ಮಲ್ ಅಂತ, ಅದು ಕೂಡ 4 ತಿಂಗಳ ಹಿಂದೆ ನಡೆಸಿದಂತಹ ಒಂದು ವರದಿಯಲ್ಲಿ, ತಪಾಸಣೆಯಲ್ಲಿ ಈ ಥರ ಎಲ್ಲವೂ ನಾರ್ಮಲ್ ಅಂತ ಬಂದಿತ್ತು. ಅವರ ಇಸಿಜಿ ಚೆಕಪ್ ಮಾಡಿಸಿದ್ದಾರೆ. ಅವರ ಮನೆಯವರು ನಾರ್ಮಲ್ ಇದೆ. ಕೊಲೆಸ್ಟ್ರಾಲ್ ಇದೆಯಾ ಅಂತ ಚೆಕ್ ಮಾಡಿಸಿದ್ದಾರೆ. ಅದರಲ್ಲೂ ಕೂಡ ಸಮಸ್ಯೆ ಇಲ್ಲ ಅಂತ ಬಂದಿದೆ. ನಿತ್ಯ ಅವರಿಗೆ ಬೇರೆ ಯಾವುದೇ ಅಭ್ಯಾಸಗಳಿರಲಿಲ್ಲ. ನಿತ್ಯ ವಾಕಿಂಗ್ ಮಾಡೋರು, ಮನೆ ಊಟವನ್ನೇ ಮಾಡೋರು. ಈ ರೀತಿ ಇದ್ದಂತಹ ವ್ಯಕ್ತಿ ದಿಢೀರಂತ ಹೃದಯಾಘಾತಕ್ಕೆ ಒಳಗಾದರು. ಸಹಜವಾಗಿ ಮರಣೋತ್ತರ ಪರೀಕ್ಷೆಯ ನಂತರದಲ್ಲಿ ಏನಾಗಿರಬಹುದು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಅವ್ರ ಮನೆಯವರು ಕೂಡ ವೆಯ್ಟ್ ಮಾಡ್ತಿದ್ರು. ಅದರಂತೆ ರಿಪೋರ್ಟ್ ಬಂತು. ಆದರೆ ರಿಪೋರ್ಟ್ ನೋಡ್ತಾ ಇದ್ರೆ ಇನ್ನಷ್ಟು ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ. 4 ತಿಂಗಳ ಹಿಂದಷ್ಟೇ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದಾರೆ ದೇವರಾಜ್. ಎಲ್ಲವೂ ಕೂಡ ನಾರ್ಮಲ್ ಅಂತ ಬಂದಿತ್ತು. ಆದರೂ ಸಹ 13ನೇ ತಾರೀಕು ಸಾವನ್ನಪ್ಪಿದ್ದಾರೆ. ಹೃದ್ರೋಗ ತಜ್ಞ ಡಾಕ್ಟರ್ ಆಶಿತ್ ಶ್ರೀಧರ್ ಅವರು ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಇಸಿಜಿ ಬ್ಲಡ್ ರಿಪೋರ್ಟ್ನಿಂದ ಸಮಸ್ಯೆ ಅರ್ಥ ಆಗಲ್ಲ ಅಂತಾರೆ. ಎಕೋಕಾರ್ಡಿಯೋಗ್ರಫಿ ಮಾಡಿಸಿದ್ರೆ ಮಾತ್ರ ಸ್ಪಷ್ಟವಾಗಿ ಹೃದಯಕ್ಕೆ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ. ಆಗ ಮಾತ್ರ ಅದಕ್ಕೆ ಸಂಬಂಧಿತ ಚಿಕಿತ್ಸೆಗಳನ್ನು ಕೊಡಿಸಲಿಕ್ಕೆ ಅನುಕೂಲ ಅಂತ ವೈದ್ಯರು ಹೇಳ್ತಾರೆ. ಹಾಸನ ಜಿಲ್ಲೆಯಲ್ಲಿ ಕಳೆದ 1.5 ತಿಂಗಳಿನಲ್ಲಿ 32 ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದೆ. ಇದು ಜಿಲ್ಲೆಯ ಜನರನ್ನು ಸಹಜವಾಗಿ ಆತಂಕಕ್ಕೆ ಎಡೆಮಾಡಿಕೊಟ್ಟಿದೆ. ದಿನೇ ದಿನೇ ಹೃದಯಾಘಾತದಿಂದ ಸಾವನ್ನಪ್ಪುತ್ತವರ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ವೈದ್ಯಾಧಿಕಾರಿಗಳ ನೇತೃತ್ವದ ಒಂದು ಕಮಿಟಿಯನ್ನು ಮಾಡಿ 1 ವಾರದ ಒಳಗೆ ವರದಿಯನ್ನು ಕೊಡಲಿಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರೆ, ಈ ಹೃದಯಾಘಾತಕ್ಕೆ ಕಾರಣಗಳೇನು ಎಂಬುದರ ಬಗ್ಗೆ ಈಗ ಹೃದ್ರೋಗ ತಜ್ಞರಾದಂಥ ಆಶಿತ್ ಶ್ರೀಧರ್ ಅವರನ್ನ ಕೇಳೋಣ. ಸರ್, ಕಳೆದ 1.5 ತಿಂಗಳಲ್ಲಿ 32 ಮಂದಿ ಹೃದಯಾಘಾತದಿಂದ ಸಾವನ್ನ ಪ್ರಮುಖವಾಗಿ ಏನು ಮೇಲ್ನೋಟ ಕಾರಣ ಕಂಡುಬರ್ತೀವಿ ಸರ್? ನಮಸ್ತೆ, ನಾನು ಡಾಕ್ಟರ್ ಆಶಿತ್ ಶ್ರೀಧರ್. ನಮಗೆ ಈಗ ಏನು ಡೀಟೇಲ್ಸ್ ಇದೆ, ಇದು 30 ಜನ ಮೃತಪಟ್ಟಿದ್ದಾರೆ. ಇವರಿಗೆ ಸಡನ್ ಡೆತ್ ಅಂದರೆ ಸಡನ್ನಾಗಿ ಮೃತಪಟ್ಟಿದ್ದಾರೆ. ಇವರಿಗೆ ಸಡನ್ ಕಾರ್ಡಿಯಾಕ್ ಡೆತ್, ಹಾರ್ಟ್ ರಿಲೇಟೆಡ್ ಸಮಸ್ಯೆಯಿಂದ ಇವರು ಮೃತಪಟ್ಟಿದ್ದಾರೆ ಅಥವಾ ಬೇರೆ ಏನಾದರೂ ಅದ್ರ ಬಗ್ಗೆ ನಮಗಿನ್ನೂ ಮಾಹಿತಿ ಸಿಕ್ಕಿಲ್ಲ. ಅದರದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿ ಅಥವಾ ಬೇರೆ ಅದ್ರ ಬಗ್ಗೆ ಸಂಶೋಧನೆ ಮಾಡಿದ್ಮೇಲೆ ಅದ್ರ ಬಗ್ಗೆ ಗೊತ್ತಾಗುವಂಥದ್ದು. ಅದಲ್ಲದೆ ಸಡನ್ ಕಾರ್ಡಿಯಾಕ್ ಡೆತ್ತಲ್ಲಿ ಹೃದಯಾಘಾತದಿಂದನೇ ಅಂತ ಅಲ್ಲ, ಕೆಲವು ಸಲ ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಥವಾ ಬೇರೆ ಜೆನೆಟಿಕ್ ಸಿಂಡ್ರೋಮ್ಸಿಂದನೂ ಸಡನ್ ಕಾರ್ಡಿಯಾಕ್ ಡೆತ್ ಆಗಿ ಮೃತಪಡಬಹುದು. ಅಥವಾ ಮೋಸ್ಟ್ ಕಾಮನ್ ಆಗಿ ನಾವು ಒಂದು 25 ಮೇಲಿರೋ ವಯಸ್ಕರಲ್ಲಿ ಹಾರ್ಟ್ ಅಟ್ಯಾಕ್ ಇರೋದ್ರಿಂದ ನಾವು ಸಡನ್ ಕಾರ್ಡಿಯಾಕ್ ಡೆತ್ ಅಂತ ನೋಡುವಂಥ ಸಿಚುಯೇಷನ್ಸ್ ಇರುತ್ತೆ. ಸಡನ್ ಅಂದರೆ ಹಾರ್ಟ್ ಅಟ್ಯಾಕ್ ಆದಾಗ ಏನಾಗುತ್ತೆ, ಹಾರ್ಟಿಂದ ರಕ್ತ ಸಂಚಾರದಲ್ಲಿ ಬ್ಲಾಕ್ ಆಗುತ್ತೆ. ಆವಾಗ ಕೆಲವು ಸಲ ವೆಂಟ್ರಿಕ್ಯುಲರ್ ಟ್ಯಾಕಿಕಾರ್ಡಿ ಅಥವಾ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಅಂತ ಹೇಳ್ತೀವಿ. ಅಂದರೆ ಹಾರ್ಟಿಂದ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಥರ ಆಗಿ ಸಡನ್ನಾಗಿ ಹಾರ್ಟ್ ಸ್ಟಾಪ್ ಆಗುತ್ತೆ. ಇಮ್ಮಿಡಿಯೇಟಾಗಿ ನಾವು ಶಾಕ್ ಅಂತ ಹೇಳ್ತೀವಿ, ಕಾರ್ಡಿಯವರ್ಷನ್ ಅಂತ ಹೇಳ್ತೀವಿ. ಶಾಕ್ ಕೊಟ್ಟಾಗ ಆವಾಗ ರಿವರ್ಟ್ ಆಗೋಂಥ ಚಾನ್ಸಸ್ ಇರುತ್ತೆ. ಆದರೆ ಅವರು ಮೆಡಿಕಲ್ ಫೆಸಿಲಿಟೀಸ್ ಅವೈಲಬಲ್ ಇಲ್ಲದಿರೋ ಅಂಥ ಕಡೆ ನಮಗೆ ಒಂದು ಕೆಲವು ನಿಮಿಷಗಳಷ್ಟೇ ಟೈಮ್ ಇರೋದು. ಅಂಥ ಕಡೆ ಇಮಿಡಿಯೇಟಾಗಿ CPR ಎಸ್ಟೇಟ್ ಮಾಡಲಿಲ್ಲ ಅಥವಾ ಈ ಥರದ್ದು ಏನು ಡಯಾಗ್ನೋಸಿಸ್ ಆಗಲಿಲ್ಲ ಅಂದಾಗ ಅವರಲ್ಲಿ ಮೃತಪಡ್ತಾರೆ. ಸರ್, ಈಗ ಪ್ರಮುಖವಾಗಿ ಇಲ್ಲಿ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನಪ್ತಾರೆ ಸರ್. ದಿಢೀರ್ ಹಠಾತ್ ಸಾವಾಗ್ತದೆ, ಹೃದಯಾಘಾತ ಅಂತ ಹೇಳ್ತಾರೆ. ಇದರಲ್ಲಿ ಪ್ರಮುಖವಾಗಿ ಯುವತಿಯರಲ್ಲಿ ಸಡನ್ನಾಗಿ ಹೃದಯಾಘಾತ ಏನು ಸರ್ ಇದು ಕಾರಣ? ಅದಕ್ಕೆ ಸಡನ್ ಕಾರ್ಡಿಯಾಕ್ ಡೆತ್ ನಾವು ಏಜ್ ವೈಸ್ ನಾವು ಡಿವಿಷನ್ ಮಾಡ್ತೀವಿ. 25 ವಯಸ್ಸಿಗಿಂತ ಕೆಳಗಿದ್ದಾಗ ಹಾರ್ಟ್ ಅಟ್ಯಾಕ್ ಜೊತೆಗೆ ನಾವು ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ. ಅಂದರೆ ಹಾರ್ಟಿಂದ ಮಾಂಸಖಂಡ ತುಂಬ ದಪ್ಪ ಆಗಿ ಅಬ್ನಾರ್ಮಲ್ ಆಗಿ ಗ್ರೋ ಆಗಿರುತ್ತೆ. ಆವಾಗ ಏನಾದರೂ ಅವರು ಎಕ್ಸರ್ಸೈಸ್ ಮಾಡಿದಾಗ ಅಥವಾ ಅಥ್ಲೆಟಿಕ್ಸಲ್ಲಿ ಕಾಂಪೀಟ್ ಮಾಡಿದಾಗ ಅಥವಾ ಏನಾದರೂ ಎಕ್ಸರ್ಷನ್ ಮಾಡಿದಾಗ ಅಥವಾ ಏನಾದರೂ ಸಿಂಪಥೆಟಿಕ್ ಟೋನ್ ಜಾಸ್ತಿ ಆದಾಗ ವೆಂಟ್ರಿಕ್ಯುಲರ್ ಟ್ಯಾಕಿಕಾರ್ಡಿ ಅಥವಾ ಫಿಬ್ರಿಲೇಷನ್ ಆಗಿ ಮೃತಪಡುವಂಥ ಚಾನ್ಸಸ್ ಇರುತ್ತೆ. ಅದಲ್ಲದೆ ಬ್ರೊಗಾಡಾ ಸಿಂಡ್ರೋಮ್, ಲಾಂಗ್ ಕ್ಯೂಟಿ ಸಿಂಡ್ರೋಮ್, ಶಾರ್ಟ್ ಕ್ಯೂಟಿ ಸಿಂಡ್ರೋಮ್, ಈ ಥರ ಎಲ್ಲ ಬೇರೆ ಜೆನೆಟಿಕ್ ಅಂದರೆ ಸಿಂಡ್ರೋಮ್ಸ್ ಇರುತ್ತೆ. ಇಂಥ ಕಂಡೀಷನ್ಸ್ನ ಇನ್ಹೆರಿಟ್ ಮಾಡಿದರೆ ಜೆನೆಟಿಕಲಿ ಅಂಥವರು ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ಇರ್ಬೋದು ಅಥವಾ ತುಂಬ ಜೋರಾಗಿ ನಾಯ್ಸ್ ಕೇಳಿದಾಗಿರ್ಬೋದು ಅಥವಾ ಅಥ್ಲೆಟಿಕ್ಸಲ್ಲಿ ಪಾಲ್ಗೊಂಡಾಗಿರ್ಬೋದು. ಆವಾಗ ಈ ಥರ ವೆಂಟ್ರಿಕ್ಯುಲರ್ ಟ್ಯಾಕಿಕಾರ್ಡಿ ಅಥವಾ ಫಿಬ್ರಿಲೇಷನ್ ಆಗಿಬಿಟ್ಟು ಮೃತಪಡುವಂಥ ಚಾನ್ಸಸ್ ಇರುತ್ತೆ. ಇದಲ್ಲದೆ ಜನಸಾಮಾನ್ಯರಿಗೆ ಗೊತ್ತಿರುವಂಥದ್ದು ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕಲ್ಲಿ ಏನು ಅಂದರೆ ಹಾರ್ಟಿನ ರಕ್ತ ಸಂಚಾರದಲ್ಲಿ ಬ್ಲಾಕೇಜ್ ಇದ್ದಾಗ ಅದು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದು ಯಾಕಾಗುತ್ತೆ? ಇದಕ್ಕೆ ಹಾರ್ಟಲ್ಲಿ ಏನಾಗುತ್ತೆ, ನಾವು ಹುಟ್ಟಿದಾಗಲಿಂದ ನಾವು ಏನು ಆಹಾರ ಸೇವಿಸ್ತೀವಿ ಇದೆಲ್ಲ ಅದನ್ನು ಎಕ್ಸ್ಟ್ರಾ ಇರೋದೆಲ್ಲ ಲಿವರಲ್ಲಿ ಆಮೇಲೆ ರಕ್ತನಾಳದ ಕೆಳಗಡೆ ಹೋಗಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗುತ್ತೆ. ಇದನ್ನು ಅಥೆರೋಸ್ಕ್ಲೆರೋಟಿಕ್ ಪ್ಲಾಕ್ ಅಂತ ಹೇಳ್ತೀವಿ. ಬೇಸಿಕಲಿ ಇಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿ 5%, 10%, 20%, 50%, 50, 90 ಹಾಗೆ ಬ್ಲಾಕ್ ಬರ್ತಾ ಹೋಗುತ್ತೆ ಹಾರ್ಟಿನ ರಕ್ತ ಸಂಚಾರದಲ್ಲಿ.
ಈ ಬ್ಲಾಕ್ ಏನಿದೆ, ಈ ಹತ್ತಿರ ಕೊಲೆಸ್ಟ್ರಾಲ್ ತುಂಬಿಕೊಂಡಿರೋಂಥ ಬ್ಲಾಕ್ಸ್ ಏನಿರುತ್ತೆ ಅದು ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಅಂದರೆ ಇನ್ಫ್ಲೇಮ್ಡ್ ಆಗಿದ್ದರೆ ಆ ಬ್ಲಾಕ್ ರಪ್ಚರ್ ಆಗುತ್ತೆ. ಆ ಬ್ಲಾಕ್ ಏನೋ 20% 20 ಅಥವಾ 50% ಇರುವಂಥದ್ದು ಏನು ಬ್ಲಾಕ್ ಇದೆ ಅದು ಒಡ್ಕೊಂಡು ರಪ್ಚರ್ ಆದಾಗ ಅಲ್ಲಿ ಒಳಗಡೆ ಇರೋಂಥ ಕೊಲೆಸ್ಟ್ರಾಲ್ ಬ್ಲಡ್ಡಿಗೆ ಎಕ್ಸ್ಪೋಸ್ ಆಗುತ್ತೆ. ಆವಾಗ ಅಲ್ಲಿ ಬ್ಲಡ್ ಕ್ಲಾಟ್ ಫಾರ್ಮ್ ಆಗಿ 100% ರಕ್ತ ಸಂಚಾರನ ಬ್ಲಾಕ್ ಮಾಡಿ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದಕ್ಕೆ ಟ್ರೀಟ್ಮೆಂಟ್ ಏನು, ಎಮರ್ಜೆನ್ಸಿಯಾಗಿ ನಾವು ಆದಷ್ಟು ಬೇಗ ಆ ಬ್ಲಾಕ್ ಆಗಿರೋಂಥ ರಕ್ತನಾಳನ ಆ್ಯಂಜಿಯೋಪ್ಲಾಸ್ಟಿ ಅಂತ ಹೇಳ್ತೀವಿ. ಅಂದರೆ ಸ್ಟೆಂಟ್ ಹಾಕಿ ಆ ರಕ್ತನಾಳನ ಓಪನ್ ಮಾಡೋವಂಥದ್ದು. ನಾವು ಎಷ್ಟು ಬೇಗ ಓಪನ್ ಮಾಡ್ತೀವಿ ಅಷ್ಟು ಬದುಕೋ ಚಾನ್ಸಸ್ಸು ಇಂಪ್ರೂವ್ ಆಗುತ್ತೆ, ಕಾಂಪ್ಲಿಕೇಶನ್ ಚಾನ್ಸಸ್ಸು ಕಮ್ಮಿ ಇರುತ್ತೆ. ಈಗ ಇದರದ್ದು ಪ್ರಿವೆನ್ಷನ್ ಹೇಗೆ? ಪ್ರಿವೆನ್ಷನಲ್ಲಿ ಏನು, ನಾವು ಬೇಸಿಕಲಿ ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್, ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್. ಅಂದರೆ ಈಗ ನಾವು ಏನು ಸೌತ್ ಏಷ್ಯನ್ ನೇಷನ್ಸ್ ಏನಿದೆ, ನಾವು ಈ ಇಂಡಿಯಾ ಭಾಗದಲ್ಲಿರುವಂಥವ್ರು ನಾವು ವೆಸ್ಟರ್ನ್ ಕಂಟ್ರೀಸಿಗೆ ಕಂಪೇರ್ ಮಾಡಿದ್ರೆ ಒಂದು 10 ರಿಂದ 20 ವರ್ಷ ಮುಂಚೆ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ನಮಗೆ ಜೆನೆಟಿಕಲಿ ವಿ ಆರ್ ಸಸೆಪ್ಟಬಲ್. ನಾವು ಹುಟ್ಟಿದಾಗಲಿಂದನೇ ವಿ ಆರ್ ಕ್ಯಾರಿಂಗ್ ದಿಸ್ ಜೀನ್ಸ್ ವಿಚ್ ಮೇಕ್ ಅಸ್ ಸಸೆಪ್ಟ್. ಅಂದರೆ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ಸು ಬೇರೆ ದೇಶದವರಿಗೆ, ಅಂದರೆ ವೆಸ್ಟರ್ನ್ ಕಂಟ್ರೀಸಲ್ಲಿ ಕಾಕೇಷನ್ಸಿಗೆ ಕಂಪೇರ್ ಮಾಡಿದ್ರೆ ನಮಗೆ ಜಾಸ್ತಿ. ಸೊ ಇಂಥದ್ದನ್ನು ನಾವು ಇನ್ನೇನು ಮಾಡೋಕ್ಕಾಗೋದಿಲ್ಲ, ಯಾಕೆ ನಾವು ಬಂದಿರುವಂಥ ಜೀನ್ಸ್ ಇದು. ಇದಲ್ಲದೆ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್, ಅಂದರೆ ನಾವು ಯಾವ ರಿಸ್ಕ್ ಫ್ಯಾಕ್ಟರ್ಸನ್ನು ಮಾಡಿಫೈ ಮಾಡಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸನ್ನು ಕಮ್ಮಿ ಮಾಡ್ಕೋಬೋದು, ಅಂಥದ್ರ ಬಗ್ಗೆ ನಾವು ಗಮನ ಕೊಡಬೇಕಾಗತ್ತೆ. ಸೊ ಈ ಪ್ರಶ್ನೆ ಕೂಡ ಇತ್ತು, ಬೇರೆ ದೇಶಗಳಲ್ಲಿ ಆಗ್ತಾ ಇಲ್ಲ, ಬೇರೆ ಕಡೆಗಳಲ್ಲೂ ಕೂಡ ವ್ಯಾಕ್ಸಿನ್ ತೆಗೆದುಕೊಂಡಿದ್ದಾರೆ, ಸೊ ಇಲ್ಲಿ ಮಾತ್ರ ಆಗ್ತಾ ಇದೆ ಅಂತ ಅಂದಾಗ ಯಾಕೆ ಹಾಗೆ ಅನ್ನುವಂಥ ಪ್ರಶ್ನೆ. ಅದಕ್ಕೂ ಕೂಡ ಡಾಕ್ಟರ್ ಆಶಿತ್ ಮಾಹಿತಿಯನ್ನು ನೀಡ್ತಾ ಇದ್ರು. ಸೊ ನಮ್ಮ ಜೀನ್ಸೇ ಆಗಿದೆ, ಸೊ ಸಹಜವಾಗಿ ಆ ಜೆನೆಟಿಕಲ್ ರೀಸನ್ನಿಂದಲೂ ಕೂಡ ನಾವು ಕ್ಯಾರಿ ಮಾಡ್ತಾ ಇದ್ದೀವಿ ಹೃದಯಾಘಾತದ ಪ್ರಕರಣಗಳು ಅಂತ.